ಬಹಳ ಭಕ್ತಿಯಿಂದ ಈ ಭಗವಂತನ ಸೇವೆಯನ್ನ ಕೇಳ್ತಾ ಇದ್ರಿ. ಹೌದು. ನಮ್ಮ ಕಡೆ ಬಂದಿರತಕ್ಕಂತ ವಿಷಯ ಕ್ಯಾಮಿ ಹಾ ಕಂಬಳಿ ಹೆಗಲಿ ಮ್ಯಾಗ ಧರಿಸ್ತಾರ, ಕ್ಯಾಮಿ ಬಟ್ಟಿ ತೊಡ್ತಾರ. ಹೌದು. ಹಿಂಗದ ಈಗ ಅದಕ್ಕೆ ಅದ್ರೊಳಗಿರುವಂತ ಪಾಲ ನಮ್ಮದು ಕ್ಯಾಮಿ ಅದ. ಹಾ ಹಾ ಇದು ಹಿಂಗೆ ಹೌದು. ಹಲೋ ಆಹ್ವಾನ ಬಲಿತ್ತು. ಹೌದು ನಮ್ಮ ಅವ್ವ. ಇನ್ನೊಂದು ಸೌಂಡ್ ಇಡ. ಹೌದು ಹೌದು ಅವ್ವ ನೋಡು. ಮಾತೋಶ್ರೀ ಆಗಿರತಕ್ಕಂಥವ್ರು ಗಣಪತಿ ಷಣ್ಮುಖನ ಚರಿತ್ರೆಯನ್ನ ಕೇಳಿ ಅವರ ಮನಸ್ಸಿಗೆ ಅತ್ಯನ ಭರಿತವಾಗಿ ಅವರೆಲ್ಲ ಓದ್ಕೊಂಡವ್ರ ಅದಾರ ಅಂಥೇಳಿ ಹೌದು ಮಾತಾಡಿದ ಖರೆ ಅಂಥೇಳಿ 51 ರೂಪಾಯಿ ಕಲಾ ಕಾಣಿಕೆಯನ್ನು ಕೊಟ್ಟಿರ್ತಾರ. ಆ ಮಾತೋಶ್ರೀಗೆ ಸದ್ಗುರುನಾಥ ಮೋಕ್ಷಿದ ಮಾಸಿದ ಮೂಲಕ ಗುರುಗೌರಿ ಸೋಮೇಶ್ವರನ್ ಅವರಿಗೆ ಸುಖ ಸಂಪತ್ತು ಭೋಗ ಭಾಗ್ಯಗಳನ್ನು ಕೊಡ್ಲಿ ಅಂತ ಭಗವಂತನಲ್ಲಿ ಹಣಿಮಣಿತ ಹಣವನ್ನು ಸ್ವೀಕಾರ ಮಾಡ್ತಾರೆ. ಹೌದು ಹೌದು. ಈಗ ಇದು ಬಂದಾಯ್ತಣ್ಣ. ಹಲೋ ಅವಕ್ಕೊಮ್ಮೆ ಸಟ್ ಇಟ್ಬಿಟ್ರಿ ಅಂದ್ರೆ ಮತ್ತೊಮ್ಮೆ ಇದು ಮಾಡಬೇಡ್ರಿ. ಅಂದ್ರೆ ಹಿಡಿದು ಬಿಟ್ಟು ಹೌದು ಇರ್ಲಿ. ಅದರ ಜೊತೆಗೂಡಿ ನಮ್ಮ ಕಮಿಟಿ ಹಿರಿಯರು ಸಿದ್ಧರ ಚರಿತ್ರೆಯಲ್ಲಿ 2 ಪ್ರಶ್ನೆ ಮಾಡ್ರಿ. ಹೌದಾ. ಸಂಧಿಗೆ ಉತ್ತರ ಖುಲ್ಲಾ ಮಾಡ್ರಿ ಅಂತ ಹೇಳ್ಯಾರ. ಮಾಡಬೇಕು. ಹೌದು ಹೌದು. ನಮ್ಮ ಅಮೋಘ ಸಿದ್ಧನ ಮಠ ಮನೆಯಲ್ಲಿ ನುಡಿ ಮಾಡ್ತಿರುವಾಗ ಏನಾಗ್ಯದ? ಮಕ ಕಟ್ಟಿ ನುಡಿ ಮಾಡ್ತಾರ. ಹೌದು ಹೌದು. ಕಲ್ಲೂರು ಸಿದ್ಧ ಕಡಿ ಮಠದಲ್ಲಿ ಏನು ಮಾಡ್ತಾನಂದ್ರ ಮುಖಕ್ಕೆ ಮಕ ಕಟ್ಕೊಂಡು ನುಡಿ ಮಾಡ್ತಾನ. ಹೌದು. ಈ ಸದ್ಯ ಎಲ್ಲಾರು ಕಲ್ಲೂರಕ್ಕೆ ಹೋದ್ರು ನೋಡ್ಲಿಕ್ಕೆ ಸಿಗುತ್ತದ ನಿಮ್ಗೆ. ಸಿಗುತ್ತದ. ಹಂಗ ನಮ್ಮ ಈ ಬೀರದೇವರ ಸಂಪ್ರದಾಯದೊಳಗೆ ಏನಾಗ್ತದಂದ್ರ ಜಡಿ ಬಿಚ್ಚಿ ನುಡಿ ಮಾಡ್ತಾರ. ಹೌದು. ಅವ್ರು ಮಕ ಕಟ್ಟಿ ಮಾಡ್ತಾರ, ಇವರು ಜಡಿ ಬಿಚ್ಚಿ ನುಡಿ ಮಾಡ್ತಾರ. ಹೌದು ಹೌದು. ಇವರು ಜಡಿ ಬಿಚ್ಚಿ ನುಡಿ ಮಾಡ್ಬೇಕಾದ್ರ ಪ್ರಥಮದಲ್ಲಿ ಯಾರ ಆಶೀರ್ವಾದದಿಂದ ಈ ಪದ್ಧತಿ ಇಲ್ಲಿ ತನಕ ನಡೆಯುತ್ತ ಬಂತು. ಮೂಲ ಆಶೀರ್ವಾದ ಇರಬೇಕು. ಅಲ್ಲಿದಿಂದ ಇದು ಎಲ್ಲಿವರೆಗೆ ನಡೀತು ಬಂದದ, ಮುಂದೆ ಹೋಗ್ತದ. ಹೌದು ಹೌದಿಲ್ಲ? ಹೌದು. ಅಲಗಾಡ್ತಾರ, ಎಲ್ಲಾನು ಮಾಡ್ತಾರ, ನುಡಿನೂ ಮಾಡ್ತಾರ, ಗುಂಡು ಹಾಕೋತಾರ. ಇದನ್ನೆಲ್ಲ ಆಗಬೇಕಾದ್ರೆ ಮೂಲತವಾಗಿ ಆಶೀರ್ವಾದ ಯಾರು ಕೊಟ್ರು? ಇದು ಒಂದೇ ಪ್ರಶ್ನೆ ಅದ. ಹೌದು. ಅದಕ್ಕೆ ಮುಂದಿನ ಪಾಳ್ಯದಲ್ಲಿ ನಮ್ಮ ಸತ್ಯಪ್ಪ ಮಾಸ್ತರ್ ಅವ್ರಿಗೆ ಎಷ್ಟು ತಿಳಿತದ ಅಂತ ಕೇಳಿದ್ರ ನಿಮ್ಮೆಲ್ಲರಿಗೆ ಮನ ಸಂತೋಷ ಮಾಡುವಂಗ ಅವರು ಬಹಳಷ್ಟು ಓದ್ಕೊಂಡಾರ. ಹೌದು. ಈ ಪ್ರಶ್ನೆದ ಉತ್ತರ ನಿಮ್ಗೆಲ್ಲರಿಗೆ ತಿಳಿಯುವಂಗೆ ಹೇಳ್ತಾರ ಅನ್ನುವಂತ ಮಾತನ್ನು ಹೇಳಿ ಇನ್ನ ಕ್ಯಾಮಿನಿ ಶ್ರೇಷ್ಠ ಅಂತ ಒಂದು ಉದಾಹರಣೆ ನಿಮ್ಮನ್ನು ಹೇಳುವುದದ. ಹೇಳ್ರಲ್ರಿಪ್ಪ. ನಾವು ನೀವೆಲ್ಲ ಮಹಾರಾಷ್ಟ್ರದವರು. ಹೌದು. ಮಹಾರಾಷ್ಟ್ರದೊಳಗ ಸಂತ ಸಂಪ್ರದಾಯ ದೊಡ್ಡದು. ಹೌದು ಹೌದು ಹೌದು. ಪಾಂಡುರಂಗನ ಸಂತ ಸಂಪ್ರದಾಯ ಎಲ್ಲಕ್ಕಿಂತಲೂ ದೊಡ್ಡದು. ದೊಡ್ಡದು. ಸಾತಾರ ಜಿಲ್ಲಾದೊಳಗ ಕೋರೆಗಾಂವ್ ಅಂತೇಳಿ ಒಂದು ಊರು ಬರ್ತದೆ. ಹೌದು. ನಿಮಗೆ ಸಮೀಪ ನೋಡಿರ್ಬೇಕು ನೀವು. ಕೋರೆಗಾಂವ್. ಹೌದು. ಕೋರೆಗಾಂವದಲ್ಲಿ ಒಬ್ಬರು ವಸಂತ ಸೌಕಾರು ಅಂತೇಳಿ ಅಗರ್ಭ ಶ್ರೀಮಂತರು, ಪಾಂಡುರಂಗನ ಪರಮ ಭಕ್ತರು. ಹೌದಾ. ಅವರ ಮನೆಯಲ್ಲಿ ಬಡ ದಂಪತಿಗಳು ಸುಧಾಮ ಮತ್ತು ಸಾವಿತ್ರಿ ಅಂಥೇಳಿ ಇಬ್ರು ದುಡಿತಿದ್ರು. ಹೌದು. ಆ ಗೌಡನ ಮನೆಯಲ್ಲಿ 12 ವರ್ಷ ತನಕ ಕೂಲಿ ಆಳಾಗಿ ದುಡಿದ್ರು. ಆಗೇನ್ ದಿನಮಾನದಾಗ ಏನು ಕೂಲಿ ಇಲ್ಲ, ರೊಕ್ಕಿಲ್ಲ, ರೂಪಾಯಿ ಇಲ್ಲ, ಊಟ ಮಾಡೋದು ಖಾನ ಬೈಲ್ ಹಕಾಲ್ನ. ಹೌದಾ. ಇಟ್ಟಿದಗದೆ ಮತ್ತೊಂದು ಏನಿಲ್ಲ. ಹಿಂಗ ಬ್ಯಾಸಗಿ ದಿನ ಬತ್ತು, ಮಾವಿನ ಹಣ್ಣಿನ ಸೀಜನ್ ಬತ್ತು. ಆ ವಸಂತ ಗೌಡ್ರದ್ದು ಒಂದು ಮಾವಿನ ತ್ವಾಟಿತ್ತು. ಗೌಡ್ರಲ್ಲಿ ಒಂದು ಪದ್ಧತಿ ಇತ್ತು, ಹೊಲದಾಗಿ ಏನೇ ಬೆಳೀಲಿ ಅದು ಮೊದಲು ಪಾಂಡುರಂಗ ಒಯ್ದು ಮುಟ್ಟಿಸ್ಲಾರ್ದೆ ಅವ್ರ ಬಾಯಾಗ ಹಾಕ್ತಿತ್ಲ. ಹೌದಾ. ಎಲ್ಲಾ ಪಾಡಕ್ಕೆ ಬಂದು ಹಣ್ಣೆಲ್ಲ ಇಳಿಸಿದ್ರು, ಅಡಿ ಹಾಕಿದ್ರು. ಎಲ್ಲ ಹಣ್ಣಾದು. ಹಣ್ಣಾದ್ಮ್ಯಾಗ ಒಂದು ಎಣ್ಣೆ ಬುಟ್ಟಿ ತಗೊಂಡ್ರು.
ಈಗೆಲ್ಲ ಬಂದವ ಪ್ಲಾಸ್ಟಿಕ್ ಸೊಟ್ಟಿಗಳು. ಈಗ ಹಿಂದಕ್ಕೆ ನಮ್ಮ ಮೌದಿಯರಿಗೆ ಅದು ಗೊತ್ತವ್ರು ಎಲ್ಲ ಎಣ್ಣೆ ಬುಟ್ಟಿ ನವೇ ಮಾಡಿದವ್ರ ತಾಸ್ಬಿಟ್ಟಿ ತಿರ್ತೀವಿ ಹಳ್ಯಾಗ. ಹೌದಿಲ್ಲ? ಹೌದ್ ಆ ಒಳ್ಳೆ ಒಂದು ಎಣ್ಣೆ ಬುಟ್ಟಿಯನ್ನು ತಗೊಂಡು ಅದ್ರಾಗ 101 ಕಾಯಿ ಎಣಿಸಿ ಅದ್ರಾಗ ಹಾಕಿ ಹಾ ಹಾ ಮ್ಯಾಗ ಒಂದು ಅರೆಬ್ಯಾಗ್ ಕಟ್ಟಿ ವಸಂತ ಗೌಡ ಸುಧಾಮ ಸಾವಿತ್ರಿ ಕರ್ದು ಹೇಳ್ತಾನ. ಏನತ್ರಿಪ್ಪ? ಹಾ, ಇದು ಕರ್ದು ಹೇಳ್ತಾನ, ಇದೊಂದ್ 101 ಹಣ್ಣದಾವ ಈ ಬುಟ್ಟ್ಯಾಗ. ಹಾ, ಏನು ಇದು ತಗೋರಿ, ತಲಿ ಮ್ಯಾಗ ಹೊತ್ಕೋರಿ, ನಡೀತು ಒಯ್ದು ಪಂಡ್ರಪುರಕ್ಕೆ ಒಯ್ದು ಪಾಂಡುರಂಗ ಕೊಟ್ಟು ಬರ್ರಿ. ಹೌದ್ ಏನು ಇಷ್ಟು ಹೇಳಿ ಅವ್ರ ತಲಿ ಮ್ಯಾಗ ಬುಟ್ಟಿ ಹುರಿಸಿದ, ಕೈಯಾಗ ಒಂದು ಟಪಾಲ್ ಕೊಟ್ಟ. ಹೌದಾ? ಕೈಯಾಗ ಒಂದು ಟಪಾಲ್ ಕೊಟ್ಟ. ಹಾ ಬುಟ್ಟಿ ಒಯ್ದು ಪಾಂಡುರಂಗನ ಮುಂದೆ ಇಳಿವಿ ಇದೊಂದು ಟಪಾಲ್ ಅವನಿಗೆ ಕೊಟ್ಟು ಬಿಡ್ರಿ ಅಂತ ಹೇಳಿಬಿಟ್ಟು. ಹೌದು ಹೌದು ಹೌದು. ಇವು ಇಬ್ರು ಸತಿಪತಿ ಬ್ಯಾಸಗಿ ದಿನ ಬರೆಗಾಲಿಲೆ ನಡೀತ ಪಂಡ್ರಪುರಕ್ಕೆ ನಡೆದರು. ದಾರ್ಯಾಗ ಒಬ್ಬ ಜಂಗಮ ವ್ಯಕ್ತಿ ಬಂದ. ಹೌದು. ಕ್ಯಾಮಿ ಭಗವಾದರ್ಶಿ ಹಾ ಹಾ ಸಾಧುನ ವೇಷ ರೂಪ ಧಾರಣ ಮಾಡಿ ಬಂದ. ಹೌದ್ ಬಂದು ಈಗ ಹೇಳ್ತಾನ, ನಾ ಮಾತ್ರ ನನಗೆ 6-7 ದಿವಸ ಆಯ್ತು, ಹೊಟ್ಟಿಗೆ ಅನ್ನಿಲ್ಲ, ಬಹಳಷ್ಟು ಹಸಿವಾಗ್ಯಾವ. ಈ ಬುಟ್ಟ್ಯಾಗ ಏನದ ನೋಡ, ಅದ್ರಾಗಿಂದು ಒಂದು ಕುಡ್ರಿ ನನಗೆ ತಿಲ್ಲಕ್ ಅಂದ. ಇವ್ರೇನಂದ್ರಿಪ್ಪ ಅವಾಗ? ಎಳೆಗಿ ಬಡ ದಂಪತಿಗಳು ಹೇಳ್ತಾರ, ನಾವು ಇನ್ನೊಬ್ಬರಲ್ಲಿ ಕೂಳಿಗಾಗಿ ಜೀವನ ಕಳಿತೇವು. ಇದು ಮೀಸಲದ ಪರಮಾತ್ಮ ಪಾಂಡುರಂಗಗೆ ಒಯ್ದು ಕೊಡ್ಬೇಕಾಗ್ಯದ, ಇದ್ರಾಗಿಂದ ಹಂಗ್ ಕೊಡ್ಬೇಕು ನಿಮಗ, ಕುಡ್ಲಕ್ ಬರಂಗಿಲ್ಲ, ನಾವ್ ಇದ್ರ ತೆಗೆದು ಕೊಟ್ರಿ ಇದು ಮೀಸಲು ಎಂಜಲಾತದಂದ್ರ ಮಾಲಕ್ ಬೈತಾನ. ಆಗ ಅವ ಹೇಳ್ದ, ನೀವು ಜರಿ ಈ ಸದ್ಯ ನನಗ ಹಣ್ಣು ತಿನ್ನೋದು ಕೊಡ್ಲಿಲ್ಲ ಅಂದ್ರ ನನ್ನ ಪ್ರಾಣ ಉಳಿಯಂಗಿಲ್ಲ ಅಂದ. ಹೌದು, ನಾ ಇಲ್ಲೇ ಲಟ್ಪಿಟಿ ಒದ್ದಾಡಿ ಪ್ರಾಣ ಬಿಡ್ತೇನಂದ. ಆ ಎಳ್ಯಾಗ ಸತಿಪತಿ ಇಬ್ಬರು ಕೂಡಿ ವಿಚಾರ ಮಾಡ್ತಾರೆ, ಇದ್ರಿ ಇರ್ಲಿ, ಧರ್ಮವು ರಕ್ಷತ ಅಂತ ಹೇಳ್ತದ. ಧರ್ಮದಲ್ಲೇ ನಾವು ನಡೆದ್ರ ಧರ್ಮ ನಮ್ಮನ್ನು ಕಾಪಾಡ್ತದ ಅಂತ ಹೇಳ್ತದ. ಇಂತ ಒಬ್ಬ ಸಾಧು ಮನುಷ್ಯ ಕ್ಯಾವಿ ಬಟ್ಟಿ ಧಾರಣ ಮಾಡಿ ನಮ್ಮನ್ನು ಭಿಕ್ಷೆ ಬೇಡ್ಯಾನಂದ್ರ ಒಂದ್ ಹಣ್ಣಿಗಾಗಿ 1 ವರ್ಷ ಹೆಚ್ಚಿಗೆ ತುಡಿಸ್ಕೊಳ್ಳಲಿಕ್ಕೆ ಗೌಡ. ಹೌದಾ? ಅರೆ ಒಂದ್ ಹಣ್ಣು ತೆಗೆದು ಕೊಡ್ಬೇಕಂತೇಳಿ ಬುಟ್ಟ್ಯಾಗ ಕೈ ಹಾಕಿ ಸಾವಿತ್ರಿ ಒಂದ್ ಹಣ್ಣ ಅವನು ಜೋಳಿಗ್ಯಾಗ ಒಗದಳು. ಅವ ಸಾಧು ತೊಗೊಂಡು ಸುಮ್ ಹೋಗ್ಬೇಕಲ್ಲ, ಏನ್ ಮಾಡ್ದ? ಜೋಳಿಗ್ಯಾಗಿನ ಹಣ್ಣು ತೆಗೆದ ಅವ್ರ ಮುಂದೆ ಚೀಪಲ್ಕ್ ಚಾಲು ಮಾಡಿದ. ಹಸು ಬಾರಾಗಿತ್ತು, ಮತ್ತ ಚೀಪುವಾಗ ಹಣ್ಣ ರುಚಿ ಹತ್ಲಿಲ್ಲದು, ಹುಳಿ ಕವಿ ಹತ್ಲಿಲ್ಲ, ಹುಳಿ ಹತ್ತು. ಅವ ಅಂದ, ಕುಡಿದು ಕೊಟ್ಟಿರಿ, ರುಚಿನೂ ಕೊಟ್ಟಿಲ್ಲ, ಇಂತ ಹುಳಿ ಹಣ್ಣು ಕೊಟ್ರಿ, ತೋರಿ ನಿಮ್ ಹಣ್ಣು ಅಂತೇಳಿ ಹೊಳಿ ಕೊಟ್ಬಿಟ್ಟ. ಹೊಳ್ಳಿ ನಾನು ಕೊಟ್ಟ ಹಂಗೆ ಹೋಗ್ಲಿಲ್ಲ. ಏನಂದ್ರಿ? ನಾನು ಪ್ರಸಂಗ ಬಂದಾಗ ನನ್ನನ್ನು ನೆನೆಸಿಕೊಂಡ್ರ ನಿಮ್ಮನ್ನು ಪರಮಾತ್ಮ ಸಾಕಿರಾತನ ಅಂತ ಹೇಳಿ ಹೋದ. ಹೌದಾ? ನಿಮಗೆ ಯಾವಾಗ ಪ್ರಸಂಗ ಬರ್ತದ ಆಗ ನನ್ನನ್ನು ನೆನೆಸಿದ್ರೆ ಪರಮಾತ್ಮನ ನೆನೆಸಿದಂಗ ಆಗ್ತದ. ಸಾಕ್ಷಾತ್ ಭಗವಂತ ನಿಮ್ಮನ್ನು ದರ್ಶನ ಕೊಡ್ತಾನ ಅಂತ ಹೇಳಿ ಆಶೀರ್ವಾದ ಮಾಡಿ ಹೋಗಿಬಿಟ್ಟ. ಇವು 2 ಸತಿಪತಿ ಕೂಡಿ ಪಂಡ್ರಪುರಕ್ಕೆ ಬಂದು ಪಾಂಡುರಂಗನ ಮುಂದೆ ಮಾವಿನ ಬಟ್ಟಿ ಇಳಿಸಿ ಟಪಾಲಿ ಇಟ್ರು. ಎಟ್ಟು ಪಾಂಡುರಂಗಗೆ ನೆನಿತಾರ, ಭಗವಂತ ನಮ್ಮಿಂದ ಒಂದು ದೊಡ್ಡ ತಪ್ಪಾಗ್ಯದ, ಸಾವ್ಕಾರ 101 ಹಣ್ಣು ನೀನು ಸಲುವಾಗಿ ಕೊಟ್ಟಿದ, ನಾವು ಒಬ್ಬ ಸಾಧುನಿಗೆ ಒಂದು ಹಣ್ಣು ದಾನ ಮಾಡಿದೆವು, ಭಗವಂತ ನಮ್ಮನ್ನ ಕ್ಷಮೆ ಮಾಡು, ಕಾಪಾಡು, ಒಂದು ಹಣ್ಣು ಕಡಿಮೆ ಅದ ಅಂತ ಹೇಳಿ ಪಾದ ಮ್ಯಾಗ ಬಿದ್ದು ಗಳಗಳ ಅಳುತ್ತಿರುವಾಗ ಪರಮಾತ್ಮ ಸಗುಣ ರೂಪ ಧಾರಣ ಮಾಡಿ ಅಂತಾನ, ನೀವೇನು ಚಿಂತಿಸಬೇಡ್ರಿ, ನೀವು ಮಾಡಿರ್ತಕ್ಕಂತ ಕೆಲಸ ಬಹಳ ಒಳ್ಳೇದು ಮಾಡಿರಿ, ಪರಹಿತಕ್ಕಾಗಿ ಮಾಡಿದ್ರಿ, ನಿಮಗ ನಾ ವರಕರಣಿದ್ದ ಏನು ಬೇಡ್ತೀರಿ ಬೇಡ್ರಿ, ಬೇಡಿದಿ ಕೊಡ್ತಂದ. ಅವ್ರಂತಾರಪ್ಪ ನಮಗೇನೂ ಬೇಡ, ಒಂದ್ ಹಣ್ಣು ಕಡಿಮೆ ಅದ, ಇದಿಟ್ಟು ಒಂದ್ ಹಣ್ಣು ಕಡಿಮೆ ಅದ ಅಂತ ಗೌಡಿಗೆ ಸುದ್ದಿ ಹೇಳಬೇಡ, ಅಷ್ಟೇ ಸಾಕಂದ್ರ ಏನು ಗೌಡ್ರು ನಮ್ಮನ್ನು ಮತ್ 12 ವರ್ಷ ದುಡಿಸ್ಕೊತಾನ. ಆಗ ಅವ್ರು ಅವ್ರು ಹೇಳ್ತಾರ, ಪಾಂಡುರಂಗ ಹೇಳ್ತಾನ, ಹಣ್ಣಿಂದರೆ ಬಿಟ್ಟು ಬಿಡು, ನಿನಗೇನು ಬೇಕು ಹೇಳು, ನಿನಗೇನು ಕೊರ್ತಿಯದ ಅದು ಕೊಡ್ತೇನಂದ. ಹೌದು ಹೌದು, ನಿನಗೇನು ಕೊರ್ತಿಯದ ಅದು ಕೊಡ್ತೇನಂದ. ಅಯಳ್ಯಾಗ ಅವ್ರು ಬೇಡ್ತಾರ ಹೆಂಗಂದ್ರ, ನಮಗೇನು ಬೆಳ್ಳಿ ಬ್ಯಾಡ, ಬಂಗಾರ ಬ್ಯಾಡ, ರೊಕ್ಕ ಬ್ಯಾಡ, ರೂಪಾಯಿ ಬ್ಯಾಡ, ಆಸ್ತಿ ಬ್ಯಾಡ, ಅಂತಸ್ತ ಬ್ಯಾಡ, ಏನೂ ಬೇಡ, ನಮ್ಮ ಲಗ್ನ ಆಗಿ ಒಂದು 30-40 ವರ್ಷ ಆಗ್ಯದ, ಹೌದು, ಅರ್ಧ ಅವಿಷಯ ಕಳ್ದಂಗ ಆಗ್ಯದ, ನಮ್ಮ ಹೊಟ್ಟಿಲಿ ಪುತ್ರ ಸಂತಾನ ಇಲ್ಲ, ಅದೇಟು ಸಂತಾನ ಕರುಣಿಸಿ ಭಾಗ್ಯ ನೀಡು ಅಂತ ಹೇಳಿದಾಗ ಹೌದು ಪರಮಾತ್ಮ ಅಂದ, ಠೀಕದ ಉಡಿ ಒಡ್ಡ ತಂಗಿ ಉಡಿಯಾಗ ಪ್ರಸಾದ ನೀಡ್ತಂದ. ಆ ಎಳ್ಯಾಗ ಉಡಿ ಬಿಚ್ಚಿ ನೋಡಿದಾಗ ಆ ಚೀಪಿದ ಹಣ್ಣಿತ್ತು ನೋಡ್ರಿ. ಹೌದಾ?
ಆ ಚೀಪಿದ ಹಣ್ಣಿತ್ತು. ಒಬ್ರು ಬ್ಯಾಡತಾರ, ಒಬ್ರು ಚಾಲು ಮಾಡಂತೀರಿ. ಪರಮಾತ್ಮ ಪಾಂಡುರಂಗ ಕೇಳ್ತಾನೆ, ನಿನಗೇನು ಬೇಕು ಬೇಡು, ಬೇಡಿದಿ ಕೊಡ್ತೇನಂದ. ಹೌದು. ಅವ್ರ ಬೆಳ್ಳಿ ಬೇಡ್ಲಿಲ್ಲ, ಬಂಗಾರ ಬೇಡ್ಲಿಲ್ಲ, ರೊಕ್ಕ ಬೇಡ್ಲಿಲ್ಲ, ರೂಪಾಯಿ ಬೇಡ್ಲಿಲ್ಲ, ಆಸ್ತಿ ಇಲ್ಲ, ಅಂತಸ್ತಿ ಇಲ್ಲ. ಹೌದು. ಹೇಳ್ತಾರ ನಮಗ್ ಬಡತಾನೆ ಇರ್ಲಿ, ದಿನಾನಿತ್ಯ ದುಡಿದು ಉಣೋದು ಇರ್ಲಿ, ಏನು ನಮ್ಮ ಹೊಟ್ಟಿಲಿ ಪುತ್ರ ಸಂತಾನ ಇಲ್ಲ, ಸಂತಾನ ಭಾಗ್ಯ ಕರುಣಿಸು ಅಂದ್ರು. ಹೌದು. ಆ ಎಳ್ಯಾಗ ಸುಧಾ ಸಾವಿತ್ರಿಗೆ ಹೇಳ್ತಾನ ಪಾಂಡುರಂಗ, ಉಡಿ ಒಡ್ರಿ ಪ್ರಸಾದ. ಆಗ ಸಾವಿತ್ರಿ ದೇವಿ ಪ್ರಸಾದ ತಗೋಬೇಕಂತ ಉಡಿ ಒಡ್ಡಿದಾಗ ಆ ಉಡಿಯಾಗ ಇವ ಸಾಧು ಕೊಟ್ಟಿರ್ತಕ್ಕಂತ ಚೀಪಿದ ಹಣ್ಣಿತ್ತು ನೋಡ್ರಿ. ಹೌದಾ. ಪರಮಾತ್ಮ ಪಾಂಡುರಂಗಂದ, ಇನ್ನೇನ್ ನೀ ಚಿಂತೆ ಮಾಡ್ಲಿಕ್ ಹೋಗ್ಬೇಡ, ಸಾಧುನು ಪ್ರಸಾದದ, ಏನು ಇದಾನೇ ನಿನ್ನ ಮಗ ಅದ ತಿಳ್ಕೊ ಅಂದ. ಆಗೇನ್ ಮಾಡಿದ ಸಾಕ್ಷಾತ್ ಪಾಂಡುರಂಗ ಆ ಚೀಪಿದ ಹಣ್ಣಿನ ಮ್ಯಾಗ ಹಸಿ ಎಳೆದು ಬಿಟ್ಟ. ಹೌದಾ. ಆ ಚೀಪಿದ ಹಣ್ಣಿಗೆ ಹಸಿ ಎಳೆದ ಕೂಡ್ಲಿನೇ ಕೂಸಾಗಿ ಆಡ್ಲಗತ್ತು. ಆಡ್ತಿರುವಾಗ ಆ ಸತಿಪತಿ ಇಬ್ಬರು ಕೂಡಿ ಕೇಳ್ತಾರಪ್ಪ, ಏನದ್ರಿಪ್ಪ? ಆಗ ಏನಾಯ್ತು ಅಂತ ಕೇಳಿದ್ರ, ಪರಮಾತ್ಮ ಅಂದ, ನೀವೇನು ಚಿಂತಿಸ್ಬೇಡ್ರಿ ಅಂದ. ಆ ಸಾವಿತ್ರಿ ಉಡಿಯಲ್ಲಿ ಏನ ಚೀಪಿದ ಹಣ್ಣಿತ್ತು ನೋಡ್ರಿ, ಅವ ಸಾಧು ಚೀಪಿ ಉಡಿಯಾಕ ಕೊಟ್ಟು ಹೋಗಿದ್ದಲ್ಲ. ಹೌದು. ಆ ಹಣ್ಣಿಗೆ ಹಸ್ತಿ ಎಳದ. ಆ ಚೀಪಿದ ಹಣ್ಣು ಹೋಗಿ ಕಾಲು ಬೀಚಿ ಆಡುವಂತ ಕೂಸೈತು. ಹೌದು. ಕೂಸಾದಾಗ ಸುಧಾಮ ಸಾವಿತ್ರಿ ಕೇಳ್ತಾರಪ್ಪ, ಈ ಕೂಸಿನ ಹೆಸರು ಏನಿಡೋನು? ಆಗ ಪರಮಾತ್ಮ ಹೇಳ್ತಾನ, ಚೀಪಿದ ಹಣ್ಣಿನಿಂದ ಹುಟ್ಟ್ಯಾದ ಕೂಸ ಶೋಕಾಮೇಳ ಅಂತ ಹೇಳಿ ಇವನ್ ಹೆಸರು ಇಡ್ರಿ. ಹೌದಾ. ನೋಡ್ರಿ, ಬರೇ ಒಂದು ಸಂತರ ಪ್ರಸಾದದ ಬಲದಿಂದ ಚೌಕಾಮೇಳ ಈ ಭೂಮಿಗೆ ಜನಿಸಿ ಬಂದ. ಹೌದು. ಇಂತ ತಾಕತ್ ಯಾರಲ್ಲಿದ ಅಂತ ಕೇಳಿದ್ರ ಅದು ಸಾಧು ಸಂತರಲ್ಲಿದೆ. ಕ್ಯಾವಿ ಬಟ್ಟಿ ದರ್ಶನ ಮಾಡಿ ಕ್ಯಾವಿ ಬಟ್ಟಿ ಧಾರಣ ಮಾಡಿರ್ತಕ್ಕಂಥವ್ರಲ್ಲಿ ಇಂಥ ತಾಕತ್ತದ. ಅದಕ್ಕಿರ್ಲಿ ಯಥಾ ಪ್ರಕಾರ ಒಂದ್ 4 ಕುಂಡಿ ಚಾಲ ಹಾಡಿ ನಮ್ಮ ಹಿರಿ ಕಲಾವಿದರ ಕಡೆ ಪಾಳೆ ಹೋಗ್ತೈತ್. ಕೊಡ್ರಿ ಅಪ್ಪ, ಕೊಡ್ರಿ. ಹಲೋ 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 ಹಲೋ.